29 ಕಿಲೋಮೀಟ್ರ್ ಇದೆ ಇದು. 338 ರೂಪಾಯಿ. ಇಲ್ಲಿ ಎಷ್ಟು ಸರ್? 34 ಕಿಲೋಮೀಟ್ರಿಗೆ 378 ರೂಪಾಯಿ ಕೊಟ್ಟಿದ್ದಾರೆ. ಅದು 4 ಕಿಲೋಮೀಟ್ರ್ ಪಿಕಪ್. ಈ ಪಿಕಪ್ಪಿಗೆ ನಮಗೆ ದುಡ್ಡು ಸಿಗಲ್ಲ ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಿನ್ನೆ ಈಗ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೌದು ಸರ್. ಇದರಿಂದ ನಿಮ್ಗೆ ಎಷ್ಟು ತೊಂದರೆ ಆಗುತ್ತೆ ಸರ್? ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಇಲ್ಲ ಸರ್. ರಕ್ಷಣೆ ಇಲ್ಲ. ಜನರಿಗೆ ಏನು ಬೇಕಾಗಿರೋದು ಹೇಳಿ ಸರ್? ರಕ್ಷಣೆ ಬೇಕಲ್ವಾ? ಆ ರಕ್ಷಣೆ ಇಲ್ಲ ಆದಮೇಲೆ ಗ್ರೀನ್ ಸಿಗ್ನಲ್ ಕೊಟ್ಟರು ಏನು ಪ್ರಯೋಜನ ಅಂತ ಹೇಳಿ. ಈಗ ನೋಡಿ, ಈ ಕಾರಿಗೆ ಬಂಡವಾಳ ಹಾಕಿದ್ದೀವಿ ಸರ್. ಇದಕ್ಕೆ ಆದಂಥ ಇನ್ಸೂರೆನ್ಸ್ ಇದೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಅಂತ ಆದರೆ ಇದಕ್ಕೆ ಅವ್ರಿಗೆ ಕ್ಲೈಮ್ ಆಗುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಿವ್ ಅಂತ ಹೋಗಿ ಕ್ಲೈಮ್ ಆಗುತ್ತೆ. ಓಕೆನಾ? ಟೂ ವೀಲರಲ್ಲಿ ಕ್ಲೈಮ್ ಆಗುತ್ತಾ? ಇನ್ಸೂರೆನ್ಸ್ ಸಿಗುತ್ತಾ ಅವ್ರಿಗೆ? ಈಗ ಅದೇ ವಿಚಾರಕ್ಕೋಸ್ಕರ ಕೋರ್ಟ್ ಹೇಳಿರೋದು. ಈಗ ಸರ್ಕಾರಕ್ಕೆ ಒಂದು ಸೂಚನೆ ಹೇಳಿದ್ರೆ ನೀವು ಇದ್ರ ಬಗ್ಗೆ ಒಂದು ಅಂದ್ರೆ ಕಾರ್ಯರೂಪಕ್ಕೆ ತರಕ್ಕೆ ಒಂದು ಕಾರ್ಯಸೂಚಿ ರೆಡಿ ಮಾಡಿ ಅಂತ ಹೇಳಿರೋದು. ಹೌದೌದು. ಈಗ ಸರ್ಕಾರ ಮುಂದಿನ ದಿವಸಗಳಲ್ಲಿ ಒಂದು ಕಾರ್ಯಸೂಚಿ ತಗೊಂಡು ಸಬ್ಮಿಟ್ ಮಾಡೋದು ಕೋರ್ಟ್ಗೆ, ಅವಾಗ ಲೀಗಲ್ ಆಗಿ ಬರ್ತಾರೆ. ಹೌದು ಸರ್. ಹೌದು. ನಿಮ್ಗೆ ಏನಾದ್ರು ತೊಂದರೆ ಅದರಿಂದ? ಸರ್ ತೊಂದರೆ ಏನಿಲ್ಲ. ಅದರಲ್ಲಿ ಸಿಂಗಲ್ ರೈಡ್ ಮಾಡೋದು, ಇದರಲ್ಲಿ 4 ರೈಡು, ಆಟೋದಲ್ಲಿ 3 ರೈಡು. ಈಗ ಸಿಂಗಲ್ ಆಗಿ ಯಾರನ್ನ ಕೆಲಸಕ್ಕೆ ಹೋಗ್ಬೇಕು, ಅನುಕೂಲ ಮತ್ತು ಅನಾನುಕೂಲ ಬಗ್ಗೆ ನಾನು ಹೇಳ್ತೀನಿ ಸರ್. ಅನುಕೂಲ ಏನಪ್ಪ ಅಂದರೆ, ಈಗ ಆಫೀಸ್ಗೆ ಹೋಗಬೇಕು, 9 ಗಂಟೆ ಆಗಿರುತ್ತೆ, 9:55 ನಮಗೆ ಸರಿಯಾದ ಸಮಯಕ್ಕೆ ಯಾವುದು ವೆಹಿಕಲ್ಸ್ಗಳು ಸಿಗಲ್ಲ. ಹಾಗಾಗಿ ಒಬ್ಬ ಬಡವ ಇರ್ತಾನೆ, ಶ್ರೀಮಂತ ಇರ್ತಾರೆ. ಬಡವ ಆದವನು ಏನು ಮಾಡ್ತಾನೆ? ಈಗ ಟ್ಯಾಕ್ಸಿಲಿ 10 ರೂಪಾಯಿ ಬೈಕ್ ಟ್ಯಾಕ್ಸಿಲಿ 10 ರೂಪಾಯಿ ಕಿಲೋಮೀಟರ್. ಈಗ ನಮಗೆ ಆಟೋದಲ್ಲಿ 18 ರೂಪಾಯಿ ಕಿಲೋಮೀಟರ್. ಈಗ ಕ್ಯಾಬಲ್ಲಿ 24 ರೂಪಾಯಿ ಕಿಲೋಮೀಟ್ರು. ಈಗ ಒಬ್ರು ಏನು ಯೋಚನೆ ಮಾಡ್ತಾರೆ ಅಂದರೆ, ಈಗ 5 ಕಿಲೋಮೀಟರ್ ಇರ್ತದೆ ಒಂದು ಕಂಪ್ನಿ ಅಂತ ತಿಳ್ಕೊಳ್ಳಿ. ಈಗ 10 ರೂಪಾಯಿಲಿ 50 ರೂಪಾಯಿ ಹೋಗೋದು ಬರೋದು, ಲಾಗಿನು ಮತ್ತು ಲಾಗೌಟು 2 ಭಾಗ ಮಾಡ್ಬೋದು ಅಂತ. ಅದು ಅನುಕೂಲ. ಅನಾನುಕೂಲ ಏನಪ್ಪ ಅಂದರೆ, ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆದರೆ ಅವ್ರ ಫ್ಯಾಮಿಲಿಗೆ ಯಾರು ಹೊಣೆ? ಅದರಿಂದ ಏನು ಆಗುತ್ತೆ? ಅವ್ರ ಫ್ಯಾಮಿಲಿಗೆ ಏನಾದರೂ ಸಿಗುತ್ತಾ ಅದರಿಂದ? ಆಮೇಲೆ ಸರಿಯಾದ ರೀತಿಯಲ್ಲಿ ಹೆಲ್ಮೆಟ್ಗಳು ಹಾಕಲ್ಲ. ಹಾಫ್ ಹೆಲ್ಮೆಟು, ಅದು ಸೇಫ್ಟಿ ಅಲ್ಲ. ಫುಲ್ ಹೆಲ್ಮೆಟ್ ಹಾಕಬೇಕು. ಯಾರು ಕೊಡ್ತಾ ಇಲ್ಲ. ನಾನು ಎಷ್ಟೋ ಸಲ ಪ್ಯಾಸೆಂಜರ್ಗಳನ್ನ ನೋಡ್ತಿರ್ತೀನಿ. ನೆನ್ನೆ ಒಬ್ಬರನ್ನ ಬರ್ತಾ ಮಾತಾಡ್ಸ್ಕೊಂಬಂದೆ, ಹಾಫ್ ಹೆಲ್ಮೆಟ್ಟು. ಅಕಸ್ಮಾತ್ ಏನಾದರೂ ತೊಡೆ ಕೈ ಕಾಲುಗಳು ಏನಾದರೂ ಮುರ್ಕೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋ ನನ್ನ ಒಂದು ಅನಿಸಿಕೆ ಸರ್. ಸರ್, ಈಗ ಇನ್ನೊಂದು ಹೇಳ್ತೀರಿ, ನೀವು ಎಲ್ಲ ಬೋರ್ಡ್ ಮಾಡಿಸಿದೀರಾ, ಮತ್ತೆ ಅದಕ್ಕೆ ಇನ್ಸೂರೆನ್ಸ್ ಕಟ್ತಾ ಇರ್ತೀರಾ, ಎಲ್ಲ ಮಾಡ್ತಾ ಇರ್ತೀರಾ. ಹೌದು ಸರ್. ಮಾಡಿಸ್ತೀರಾ. ಹೌದು. ಬಟ್ 2 ವೀಲರ್ಗೆ ವೈಟ್ ಬೋರ್ಡ್ ಇರ್ತಲ್ಲ, ನಿಮ್ಗೆ ಓಕೆನಾ ಸರ್? ಇವಾಗ ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್, ಮತ್ತು ಗ್ರೀನ್ ಬೋರ್ಡ್, ಬ್ಲ್ಯಾಕ್ ಬೋರ್ಡ್ ಮತ್ತು ರೆಡ್ ಬೋರ್ಡ್ ಅಂತ ಇರೋದು ಯಾಕೆ ನೋಡಿ ಸರ್? ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು. ಮೊದಲಿಗೆ ಗೌರವ ಕೊಟ್ಟು ನಾವು ಸುರಕ್ಷತೆಯಿಂದ ಇರಬೇಕು. ಈಗ ವೈಟ್ ಬೋರ್ಡ್ ಅಂದರೆ ಏನು? ವೈಯಕ್ತಿಕವಾಗಿ ಉಪಯೋಗಿಸುವಂತಹ ವಾಹನಗಳಿಗೆ ವೈಟ್ ಬೋರ್ಡ್ ಅಂತ ಹೇಳ್ತಾರೆ. ಯೆಲ್ಲೋ ಬೋರ್ಡ್ ಅಂದರೆ ತಾನು ಸಂಪಾದಿಸಿದ ವೆಹಿಕಲ್ನಲ್ಲಿ ಬೇರೆಯವರಿಗೆ ಜನಸೇವೆಯ ಮಾಡೋದಕ್ಕಾಗಿ ಅದನ್ನು ಯೆಲ್ಲೋ ಬೋರ್ಡ್ ಅಂತಾರೆ ಅಲ್ವಾ ಸರ್? ಗ್ರೀನ್ ಬೋರ್ಡು ಎಲೆಕ್ಟ್ರಿಕಲ್ಗೆ ಅಂತ ಕೊಡೋ ಅಂಥದ್ದು. ಬ್ಲ್ಯಾಕ್ ಬೋರ್ಡು VIP ಈ ಹೋಟೆಲ್ಗಳಲ್ಲಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಳಸಕ್ಕಂತಹ ಅದು ಬ್ಲ್ಯಾಕ್ ಬೋರ್ಡ್. ಈಗ ರೆಡ್ ಬೋರ್ಡ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಮತ್ತು ಇನ್ನೊಂದು ಆರ್ಮಿ ದೊಡ್ಡ ದೊಡ್ಡ ಇಲಾಖೆಗಳಿಗೆ ಅದು ಬಳಸೋಂತಹ ಬೋರ್ಡ್ಗಳು. ಯಾಕೆ ಆ ಬೋರ್ಡ್ಗಳನ್ನ ಮಡಗಿದ್ದಾರೆ ಹೇಳಿ? ಇದಕ್ಕೆ ನನಗೊಂದು ಉತ್ತರ ಕೊಡಿ ಸರ್. ಬೋರ್ಡ್ಗಳು ಇರೋದು ಏನಕ್ಕೆ? ವೈಟು ಯೆಲ್ಲೋ ಅನ್ನೋದು ಏನಕ್ಕೆ ಅದು ಮಾಡಿರೋದು? ಅಂದರೆ ಇದರಿಂದ ನಿಮ್ಗೆ ಏನಾದ್ರು ಹೊಡ್ತಾ ಆಗುತ್ತಾ ಸರ್? ಸರ್, ಹೊಡ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿರಿ. ಕಾನೂನು ಬಿಟ್ಟು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಅವರು ಕೆಲಸ ಮಾಡಿದ್ದೆ ಆದರೆ ಖಂಡಿತ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಈ ಸಂವಿಧಾನದಲ್ಲಿ ಯಾರು ಬೇಕಾದರೂ ಕೆಲಸ ಮಾಡ್ಬೋದು ಸರ್. ಹೌದು, ಕಾನೂನು ತಗೊಳ್ಳಿ, ನಿಯಮ ಮತ್ತು ನಿಬಂಧನೆಗಳು ಮಾಡಿ, ಸುರಕ್ಷತೆಗಳನ್ನ ಕಾಪಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಫ್ಯಾಮಿಲಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸರ್? ನೋಡಿ ಸರ್, ನಾವು FC ಮಾಡಿಸ್ತೀವಿ, ಇನ್ಸೂರೆನ್ಸ್ ಮಾಡಿಸ್ತೀವಿ, ಮತ್ತು ಮೇಂಟೆನೆನ್ಸ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿರ್ತೀವಿ. ನಾವು ಯಾಕಂದರೆ ಜನಸೇವೆ ಮಾಡೋಕ್ಕೆ ಅಂತಲೇ ಇರೋದು. ಜನರ ಸೇವೆ, ಜನಾರ್ದನ ಸೇವೆ ಅಂತಲೇ ನಾವು ಬದುಕ್ತಾ ಇರೋದು ದಿನನಿತ್ಯ. ಈಗ ನಮಗೆ ಮೋಸ ಆದಂಗೆ ಅಲ್ವಾ ಅದು? ಸಂವಿಧಾನನ ನಾವು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಅಲ್ವಾ ನಾವು ಆ ಥರ ಮಾಡಿದಾಗ? ಈಗ ಬೈಕ್ ಟ್ಯಾಕ್ಸಿ ಬರೋದ್ರಿಂದ ಆಟೋದವರಿಗೆ ತೊಂದರೆ ಆಗುತ್ತಾ, ಕ್ಯಾಬರಿಗೆ ತೊಂದರೆ? ಸರ್, ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್. ಯಾಕೆ ಗೊತ್ತಾ? ನಾನಿವಾಗ ತೋರಿಸ್ತೀನಿ. ನಾನಿವಾಗ ಊಬರ್ ಮಾಡ್ತಿರೋದಲ್ವಾ. ಈಗ ನಾನು ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನೋಡಿ, ಬೈಕಲ್ಲಿ 10 ರೂಪಾಯಿ ಕಿಲೋಮೀಟರ್, 8ರಿಂದ 10 ರೂಪಾಯಿ ಕಿಲೋಮೀಟರ್. ಆಟೋದಲ್ಲಿ 18 ರೂಪಾಯಿ ಕಿಲೋಮೀಟ್ರ್ ಕೊಡಬೇಕು. ಸರ್ಕಾರ ನಿಗದಿ ಮಾಡಿದಂಥ ದರ. ನಾವೇನು ಅವರು ಕೈಯಿಂದ ಕೊಡಿ, ಅವ್ರ ಮನೆಯಿಂದ ತೊಗೊಂಬನ್ನಿ ಅಂತ ನಾವು ಕೇಳ್ತಾ ಇಲ್ಲ. ಸರ್ಕಾರ ಏನು ನಿಗದಿ ಮಾಡಿದೆ ಆ ದರನ ನಮಗೆ ಕೊಡಿ ಅಂತ ನಮ್ಮ ಹಕ್ಕದು, ನಮ್ಮ ಜನ್ಮಸಿದ್ಧ ಹಕ್ಕದು. ಈ ಸಂವಿಧಾನದಲ್ಲಿ ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಓಕೆನಾ? ನೋಡಿ, ಈಗ ನೀವು 29 ಕಿಲೋಮೀಟ್ರ್ ಇದೆ. ಇದು 338 ರೂಪಾಯಿ. ಇದ್ರ ಪ್ರಕಾರ ಎಷ್ಟು ಬೀಳಬೇಕು? 33 ಎಷ್ಟು ಬೀಳಬೇಕು ಸರ್? 600 ರೂಪಾಯಿ ಕೊಡಬೇಕು ಇದಕ್ಕೆ. 600 ಆಫ್ ರೈಟ್. ಇದು ಬೈಕ್ ಟ್ಯಾಕ್ಸಿಯ ದರ.
ಅದರಿಂದ ನಮ್ಗೆ ಎಫೆಕ್ಟ್ ಆಯಿತಾ? ನಮಗೆ ಇನ್ಸೂರೆನ್ಸ್ 25,000, ಮೇಂಟೆನೆನ್ಸ್ ತಿಂಗ್ಳಿಗೆ 10,000, ಟೈರಿಗೆ 25,000, ಮೇಂಟೆನೆನ್ಸ್ಗೆ 10,000. ಯಾರು ಸರ್ ಕೊಡ್ತಾರೆ? ಯಾವ ಸರ್ಕಾರ ಸರ್ ಕೊಡ್ತದೆ? ನಾವು ದುಡ್ದು ನಾವು ಜನರ ಸೇವೆ ಮಾಡಿ ಅದರಿಂದ ಬಂದಂಥ ಹಣದಲ್ಲಿ ನಾವು ಇದನ್ನೆಲ್ಲ ಮಾಡಿಸ್ಕೊಂಡು ಜನರ ಸೇವೆ ಕೊಡ್ತೀವಿ. ನೋಡಿ ಸರ್, ಇಲ್ಲಿ ರೈಟ್ ನೋಡಿ, ಒಂದೊಂದೇ ರೈಟು ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ. ಎಲ್ಲಿ ಎಷ್ಟು ಸರ್? 34 ಕಿಲೋಮೀಟ್ರಿಗೆ 378 ರೂಪಾಯಿ ಕೊಟ್ಟಿದ್ದಾರೆ. ಅದು 4 ಕಿಲೋಮೀಟ್ರ್ ಪಿಕಪ್. ಈ ಪಿಕಪ್ಪಿಗೆ ನಮಗೆ ದುಡ್ಡು ಸಿಗಲ್ಲ ಸರ್. ಇಲ್ಲಿ ನಾವು OTP ಹೊಡೆದು ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ರೈಟ್ ಪ್ರೈಸು. ಓಕೆನಾ? ನೋಡಿ, ಇದು 10 ಕಿಲೋಮೀಟ್ರು 132 ರೂಪಾಯಿ. ಓಕೆನಾ? ಇದು 1 ಕಿಲೋಮೀಟ್ರು ಪಿಕಪ್ ಪಾಯಿಂಟು. ಓಕೆನಾ ಸರ್? ಇದು 293 ರೂಪಾಯಿ 26 ಕಿಲೋಮೀಟ್ರಿಗೆ. ಆ್ಯಕ್ಚುಲಿ 24 ಕಿಲೋಮೀಟ್ರಿಗೆ ಎಷ್ಟಾಯ್ತು ಸರ್ ಇದು? ಇದು ಕ್ಯಾಬಿಗೆ ಕೊಡೋಂತಹ ರೈಟ್ ಇದು. ಈ ರೈಟಲ್ಲಿ ನಾವು ಗ್ಯಾಸ್ ಹಾಕ್ಸ್ಬೇಕಾ, AC ಹಾಕಬೇಕಾ? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇಷ್ಟು ಕಮ್ಮಿ ಕೊಟ್ಕೊಂಡೋದ್ರೆ ನಾವು ಈ ಮನೆ ಮಾಡಬೇಕಾ, ಮಠ ಮಾಡಬೇಕಾ ಸರ್? ಸಾಲನೋ ಸೂಲನೋ ಮಾಡಿ, ಕೂಲಿನೋ ನಾಲಿನೋ ಮಾಡಿ, ಇವತ್ತು ಡೌನ್ ಪೇಮೆಂಟ್ ಮಾಡಿ, ತಿಂಗಳಿಗೆ 15,000 17,000 ರೂಪಾಯಿ EMI ಕಟ್ಕೊಂಡು ಇವೆಲ್ಲ ಮನೆ ಮೇಂಟೆನೆನ್ಸ್ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಳ್ತಾ ಹೋಗ್ತಿದ್ದೀವಿ ಅಂದರೆ ನೀವು ಒಂದು ನ್ಯಾಯ ಕೊಡಬೇಕಲ್ವ ಸರ್ ನಮಗೆ? ಈಗ ಅವರು ಕೂಡ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಬಂದರೆ ನಿಮಗೇನು ಅಭ್ಯಂತರ ಇಲ್ಲ ಸರ್? ಎಲ್ಲೋ ಬೋರ್ಡ್ ಮಾಡಲಿ, ಕಾನೂನು ಚೌಕಟ್ಟಿನಲ್ಲಿ ಮಾಡಲಿ. ಓಕೆನಾ? ನಮಗೇನು ತೊಂದರೆ ಇಲ್ಲ. ದಟ್ ನಮ್ಮ ದರನ ಯಾವತ್ತೇ ಆಗಲಿ ಕಮ್ಮಿ ಮಾಡಬಾರ್ದು. ಬೈಕಿಗೆ ಏನು ದರ ಕೊಡಬೇಕೋ ಆ ದರ ಕೊಡಿ, ಆಟೋಗೆ ಏನು ದರ ಬೇಕೋ ಆ ದರ ಕೊಡಿ, ಕ್ಯಾಬಿಗೆ ಏನು ದರ ಕೊಡಬೇಕೋ ಆ ದರ ಕೊಡಿ. ಈಗ 5 ಸ್ಟಾರ್ ಹೋಟೆಲಲ್ಲಿ ಕುತ್ಕೊಂಡು ಈಗ ಫುಟ್ಪಾತಲ್ಲಿ ನನಗೆ 50 ರೂಪಾಯಿ ಪಲಾವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು 5 ಸ್ಟಾರಲ್ಲಿ ಹೋಗಿ 50 ರೂಪಾಯಿ ಕೊಟ್ಟರೆ ಇಸ್ಕೊತಾರಾ? ದಟ್ ಈಸ್ ದ ಮೇನ್ ಪಾಯಿಂಟ್ ಸರ್. ಈಗ ನಾನು ಫುಟ್ಪಾತಲ್ಲಿ 50 ರೂಪಾಯಿ ಪಲಾವ್ ಸಿಗುತ್ತೆ, ನಾನು ಅದೇ 50 ರೂಪಾಯಿಗೆ ನಾನು 5 ಸ್ಟಾರಲ್ಲಿ ಹೋಟೆಲ್ ಕೂತ್ಕೊಂಡು ನನಗೆ 50 ರೂಪಾಯಿ ಸರ್ ಫುಟ್ಪಾತಲ್ಲೂ ಅದೇ ಸಿಗುತ್ತೆ ಸರ್ ಅಂತ ಹೇಳಿದ್ರೆ ನಾನು ಈಸ್ಕೊತಾರ ಮಾಲೀಕರು? ಪ್ರೆಸ್ಟೇಜ್ ಪ್ರಾಬ್ಲಮ್ ಬರುತ್ತೆ ಸರ್. ಇದೂ ಅದೇ ಸರ್, ಇದೂ ಅದೇ ರೀತಿಲೇ ನಮ್ಮ ಕಷ್ಟಗಳನ್ನ ಯಾರು ಕೇಳೋರು. ಇದು ಇವಾಗ ಹೆಂಗಾಗಿದೆ ಗೊತ್ತಾ ಸರ್? ಚಾಲಕರಿಗೆ ಅಪ್ಪ ಅಮ್ಮ ಇಲ್ದಂಗೆ ಅನಾಥರಾಗ್ಬಿಟ್ಟಿದ್ದೀವಿ ಸರ್. ಯಾರು ಜವಾಬ್ದಾರಿ ತೊಗೊತಾ ಇಲ್ಲ ಸರ್. ಅವ್ರು ಕೇಳಿದ್ರೆ ಇವ್ರು ಕೇಳ್ತಾರೆ, ಇವ್ರು ಕೇಳಿದ್ರೆ ಅವ್ರು ಕೇಳ್ತಾರೆ, ಬರ್ತಾರೆ, ಒಂದು 2 ನಿಮಿಷ ಮಾತಾಡ್ತಾರೆ, ಹೋಗ್ತಾರೆ. ಇಲ್ಲಿ ಗ್ರೌಂಡ್ ಲೆವೆಲ್ಲಿ ಸಮಸ್ಯೆನ ಎದುರಿಸ್ತಾ ಇರೋದು ನಾವು ಸರ್. ಯಾಕಂದರೆ ಎಜುಕೇಷನ್ನು ತುಂಬ ಕಾಸ್ಟ್ಲಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಈಗ 1 kg ಅಕ್ಕಿ ತೊಗೊಂಬಂದರೆ 50ರಿಂದ 70 ರೂಪಾಯಿ 80 ರೂಪಾಯಿ ಇದೆ. ಓಕೆನಾ? ಪ್ರತಿದಿನ ಪ್ರತಿ ಕ್ಷಣ ನಾವು ಬೆಲೆ ಕೊಟ್ಟು ಇಲ್ಲಿ ದುಡಿಯೋದ, EMI ಕಟ್ಟೋದ, ಮನೆ ಮೇಂಟೈನ್ ಮಾಡೋದ? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಬಡವರೇ ಸರ್. ಈಗ ಒಂದು ಮಾತು ಹೇಳ್ತೀನಿ ಸರ್, ನನಗೆ ಮನೆ ಇಲ್ಲ. ಈ ಒಂದು ನನಗೆ 1 ಅಡಿ ಜಾಗನೂ ಕೂಡ ನನಗಿಲ್ಲ. ಇವಾಗ ನಾನು ಏನು ಮಾಡಬೇಕು? ನಾನು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಡೌನ್ ಪೇಮೆಂಟಿಗೋಸ್ಕರ ಒಂದು FF ಹಣ ಏನು ಬರುತ್ತೆ, ಆ FF ಹಣದಲ್ಲಿ ನಾನು ಗಾಡಿ ಖರೀದಿ ಮಾಡಿದ್ದೀನಿ. ಇದು ನಾನು ಒಬ್ಬನ ಸಮಸ್ಯೆ ಅಲ್ಲ, ಕರ್ನಾಟಕದ ಎಲ್ಲ ಚಾಲಕರ ಸಮಸ್ಯೆ ಇದು. ಏನೋ ಸಾಲನೋ 1 to 2 ಬಡ್ಡಿ ತೊಗೊಂಡು ಒಂದು ಕಂಪ್ನಿಗೆ ನಾನು ಓದಿರೋದು 10ನೇ ಕ್ಲಾಸು ಸರ್. 10ನೇ ಕ್ಲಾಸಿಗೆ ಯಾವ ಕಂಪ್ನೀಲಿ ನನಗೆ ಒಂದು 25,000 ಸ್ಯಾಲ್ರಿ ಕೊಡ್ತಾರೆ. ಅವ್ರು ಕೊಡೋದು ಒಂದು 15,000 ಸ್ಯಾಲ್ರಿ. ನಾನು ಮನೆ ಮೇಂಟೈನ್ ಹೆಂಗೆ ಮಾಡಲಿ? ನನಗೆ ಕೆಲಸ ಗೊತ್ತಿರೋದು ಡ್ರೈವಿಂಗು. ಆ ಡ್ರೈವಿಂಗ್ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಹೇಳಿ ಸರ್? ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಓಲಿ ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯೋಣ ಅಂದರೆ ಅಲ್ಲಿನ ವಾತಾವರಣಕ್ಕೆ ನಾವು ಸೆಟ್ ಆಗಲ್ಲ. ಬೇರೆ ದೇಶಕ್ಕೆ ಹೋಗೋಣ ಅಂದರೆ ನನಗೆ ಎಜುಕೇಷನ್ ಇಲ್ಲ. ನಾನು ಎಲ್ಲಿಗೆ ಹೋಗಲಿ ಸರ್? ಎಲ್ಲಿಗೆ ಹೋಗಲಿ ಹೇಳಿ? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಒಂದು ವೇಳೆ ಅಕಸ್ಮಾತ್ ಈಗ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಬಂತು ಅಂದರೆ ನಿಮ್ಮಿಂದ ಮುಂದಿನ ನಡೆ ಹೇಗಿರುತ್ತೆ ಸರ್? ಮುಂದಿನ ನಡೆ ಕಾನೂನು ಏನು ಹೇಳುತ್ತೋ ಸರ್, ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಅದೇ ಅಂತಿಮ ನಿರ್ಧಾರ ಸರ್. ನಾವು ಕಾನೂನು ಎದುರಾಕೊಂಡು ನಾವು ಬದುಕೋಕ್ಕಾಗಲ್ಲ ಸರ್. ಯಾಕಂದರೆ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು. ಸಂವಿಧಾನ ಏನು ಹೇಳುತ್ತೆ? ಈಗ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ, RTOದವ್ರಿಗೆ ಕೆಲವೊಂದು ನಿಯಮ ಮತ್ತು ನಿಬಂಧನೆಗಳನ್ನ ತೊಗೊಂಬನ್ನಿ, ಅದ್ರ ಪ್ರಕಾರ ಪ್ರಾರಂಭ ಮಾಡಿ ಅಂತ ಹೇಳಿದಾರಲ್ವಾ? ಮಾಡಲಿ. ಅವರು ಪಾಪ ಹೊಟ್ಟೆಪಾಡಿಗೆ ದುಡಿತಿದ್ದಾರೆ, ನಾವು ಹೊಟ್ಟೆಪಾಡಿಗೆ ದುಡಿತಿದ್ರು. ಈ ಜಗತ್ತಲ್ಲಿ ಎಲ್ಲರಿಗೂ ದುಡಿಯುವಂಥ ಅಧಿಕಾರ ಇದೆ. ಆದರೆ ಕಾನೂನು ಚೌಕಟ್ಟು ಬಿಟ್ಟು ಯಾವತ್ತೂ ಎಲ್ಲೂ ಹೋಗಬೇಡಿ ಸರ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಈಗ ಸರ್ ಇನ್ನೊಂದೇನಂದ್ರೆ, ಮುಂಚೆ ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ರಿ? ಬೈಕ್ ಟ್ಯಾಕ್ಸಿ ಬಂದ್ಮೇಲೆ ಏನಾದ್ರು ಕಡಿಮೆ ಆಯ್ತಾ, ಏನು ಅಷ್ಟೇ ಇದೆ ಅರ್ನ್? ಸರ್ ಕಡಿಮೆ ಹೆಚ್ಚು ಅಂತಲ್ಲ ಸರ್. ನೋಡಿ ರೈಟ್ ತೋರಿಸಿದ್ನಲ್ಲ, ಇದೇ ನಮಗೆ ತೊಂದರೆ ಆಗಿರೋದು. ಈಗ ಬೈಕ್ ಕೊಡೋ ಅಂಥ ದರನ ನಮಗೆ ಕೊಟ್ಟರೆ ನಾವೇನು ಮಾಡೋಣ ಹೇಳಿ ಸರ್?